ಯಾರೋದು? ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಮೆಂಟ್ಲು. ಏನ್ ಕಿಟಕಿಯಿಂದ ಹಾಗೆ ಬಗ್ ನೋಡ್ತೀಯಾ? ಬರ್ತೀಯಾ ಇಲ್ಲ ನಾನೇ ಬರ್ಲಾ? ಇವ್ಳು ಯಾಕೋ ನಿನ್ನ ಬಿಡೋ ತರ ಕಾಣ್ತಾ ಇಲ್ಲ. ಬಿಡ್ತೀನಿ ನೋಡು. ಬಾ ಬಾ, ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಒಳಗ್ ಕೂತ್ಕೊಂಡು ಚಾಕ್ಲೇಟ್ ತಿಂತ ಮಾತಾಡಣ್ವೋ ಇಲ್ಲ ಇಲ್ಲೇ ಕುರ್ಕುರೆ ತಿಂತ ಮಾತಾಡಣ್ವೋ? ನಿನಗೆ ಹೇಳಿಲ್ವ ನಾನು ಪಕ್ಕ ಮೆಂಟ್ಲು ಅಂತ? ಹೌದು, ನಾನು ಮೆಂಟ್ಲೆ. ಚಾಕ್ಲೇಟ್ ಮಾತ್ರ ಅಲ್ಲ, ಅಲ್ಲಿ ನೋಡು ಪೆಟ್ರೋಲ್. ಇದು ಬೆಂಕಿಪಟ್ನ. ನೀ ನನ್ ಲವ್ ಮಾಡ್ತೀಯ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಪೆಟ್ರೋಲ್ ನ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೋತೀನಿ. ಅಯ್ಯೋ, ಏನಾಯ್ತಮ್ಮ ನಿನ್ಗೆ? ನಮ್ಮನೆ ಮುಂದೆ ಬಂದ್ ನಿಂತ್ಕೊಂಡು ಯಾಕೆ ಬೆಂಕಿ ಹಚ್ಕೋತೀಯ? ಇನ್ನೇನು, ನಿಮ್ ಮಗನ್ ಲವ್ ಮಾಡಿ ಪಕ್ಕದ ಮನೆ ಮುಂದೆ ಹೋಗಿ ನಾನ್ ಬೆಂಕಿ ಹಚ್ಕೊಳಕ್ಕಾಗತ್ತಾ? ಹೌದು, ನಿಂಗೇನಾರು ತಲೆಗೆಲೆ ಕೆಟ್ಟಿದ್ಯಾ? ಫಸ್ಟ್ ಟೈಮ್ ನೋಡಿದಾಗ ಖಂಡಿತ ಕೆಟ್ಟಿರ್ಲಿಲ್ಲ. ಸೆಕೆಂಡ್ ಟೈಮ್ ತಪ್ಕೊಂಡು ಮೈಗ್ ಮೈ ಉಜ್ಜದೆ ನೋಡು, ಆಗ ಕೆಟ್ಟು ಕೆರ ಹಿಡ್ದೋಯ್ತು. ನಿಮ್ ಮಗ ಈಗ್ಲೇ ಇಲ್ಲೇ ನಂಗ್ ತಾಳಿ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ನಾನೇನಾಗ್ತೀನೋ ನಂಗೆ ಗೊತ್ತಿಲ್ಲ. ಲೇ ತಿರು, ಏನು ಹಾಗೆ ಹೋಗ್ತಿದ್ಯಾ? ಇನ್ನೇನ್ ಮಾಡು ಅಂತ್ಯಾ? ಯಾವ್ದೋ ಪ್ಲಾಸ್ಟಿಕ್ ಡಬ್ಬ ತಗೊಂಬಂದ್ಲು ಅಂತ ಇವಳು ಹಿಂದ್ಗಡೆ ಹೋಗಿ ತಾಳಿ ಕಟ್ಲ ನಾನು. ಮದ್ವೆ ಆಗ್ತೀಯೋ ಬಿಡ್ತೀಯೋ, ಸಮಾಧಾನನಾದ್ರೂ ಹೇಳು. ಎಂತ ಸಮಾಧಾನ ಹೇಳ್ತೀಯ? ಇಂತ ಮೆಂಟ್ಲುಗಳು 1000 ಜನ ಬರ್ತಾರೆ ಹೋಗ್ತಾರೆ. ಮೂತಿ ನೋಡು, ಕಪ್ಪಾಗತ್ತಂತ ಸನ್ಸ್ಕ್ರೀನ್ ಹಾಕೋತಾರೆ, ಕೂದಲು ಸಿಕ್ಕಾಗತ್ತಂತ ಕಂಡೀಷನ್ ಹಾಕೊಳ್ಳೋ ಕೋತಿಗೆ ಪೆಟ್ರೋಲ್ ಹಾಕೊಂಡು ಸುಟ್ಕೊಳ್ಳೋ ಧೈರ್ಯ ಇದೆಯಾ? ಯಾವ್ದೋ ತಿಪ್ಕಣ್ಣಲ್ಲಿ ನೀರಿದು, ಅದನ್ ಪೆಟ್ರೋಲ್ ಅಂತ ರೀಲ್ ಬಿಡ್ತಾಳೆ. ನೀನ್ ನಂಬಕಷ್ಟೇ. ಹೇ ಮಿಸ್ಟರ್, ರೀಲ್ ಬಿಡ್ತಾ ಇಲ್ಲ, ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಪ್ಯೂರ್ ಪೆಟ್ರೋಲ್. ಲೀಟರ್ಗೆ 51 ರೂಪೀಸ್ 66 ಪೈಸಾ ಕೊಟ್ಟು 5 ಲೀಟರ್ ತಂದಿದ್ದೀನಿ. ಬೇಕಾದ್ರೆ ನೋಡು. ಅಯ್ಯೋ, ನೋಡು, ವಾಸನೆ ಬರ್ತಾ ಇದೆ ತಾನೆ? ಅಯ್ಯೋ, ಅದ್ ಪೆಟ್ರೋಲ್ ಇರ್ಬೇಕು ಅಂತ ಕಾಣುತ್ತೆ ಕಣೋ. ಇರ್ಬೇಕು ಅಲ್ಲ, ಇದು ಪೆಟ್ರೋಲೇ. ನೀನ್ ನನ್ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ ಅಂದ್ರೆ ನಾನ್ ನಿಜವಾಗ್ಲೂ ಬೆಂಕಿ ಹಚ್ಕೋತೀನಿ. ಅಯ್ಯೋ ಬೇಡಮ್ಮ, ಎತ್ತಿರು. ಹಚ್ಕೋತೀಯ? ಎಸ್ ಎಸ್, ನಿಜವಾಗ್ಲೂ ಹಚ್ಕೋತೀಯ? ಹಚ್ಕೋತೀನಿ. ಬೇಡ ಹೇಳಿದ್ನಲ್ಲ, ಪರವಾಗಿಲ್ಲ ಹಚ್ಕೋ. ತಮಾಷೆ ಮಾಡಕ್ ಒಂದ್ ಲಿಮಿಟ್ ಬೇಡ ನಿನ್ಗೆ? ನಾನ್ ಯಾಕ್ರಿ ತಮಾಷೆ ಮಾಡ್ಲಿ? ಸೀರಿಯಸ್ ಆಗಿ ಹೇಳ್ದೆ. ಈಗ್ಲೂ ಹೇಳ್ತಾ ಇದ್ದೀನಿ, ನೀವ್ ನನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ 5 ಲೀಟರ್ ಪೆಟ್ರೋಲ್ ತರ್ತೀನಿ. ಇದೇ ಜಾಗದಲ್ಲಿ ಇದೇ ತರ ಬೆಂಕಿ ಹಚ್ಕೋತೀನಿ. ಯಾರ ನೀನು? ಯಾರ ನಿಮ್ಮ ಅಪ್ಪ ಅಮ್ಮ? ಎಲ್ಲಿ ಮನೆ? ಲವ್ ಮಾಡಕ್ಕೆ ಅದೆಲ್ಲ ಬೇಕು ಅಂತ ಅನ್ನಿಸ್ಲಿಲ್ಲ. ಈಗ ಹೇಳ್ತಿಲ್ಲ ನಾವು. ಹೆಸರು ನಂದಿನಿ. ಕಾರ್ಮೆಲ್ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ತಾಯಿ ಇಲ್ಲ, ತಂದೆ ಇದ್ದಾರೆ. ಅಜಯ್ ಕುಮಾರ್, ಪೊಲೀಸ್ ಕಮಿಷನರ್. ಹೌದು, ನನ್ ಮಗಳೇ. ಇವತ್ತು ಸಂಜೆ ದಿಢೀರಂತ ಮನೆಗೆ ಬಂದು ನಾನು ACP ತಿರುಪತಿಯವನ್ನ ಲವ್ ಮಾಡ್ತಾ ಇದ್ದೀನಿ, ನನ್ನ ಮದುವೆ ಮಾಡಿ ಅಂತ ಹೇಳಿದ್ಲು. ಅದಕ್ಕೆ ನಾನು ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ, ಅವ್ನು ನಿನ್ನ ಇಷ್ಟಪಟ್ಟಿದ್ದು ಕರ್ಕೊಂಡ್ ಬಾ ಮಾತಾಡ್ತೀನಿ ಅಂದಿದ್ದಕ್ಕೆ ಇವಳು ಇಷ್ಟೆಲ್ಲ ರಾದಂತ ಮಾಡಿದಾಳೆ. ದಯವಿಟ್ಟು ನಿಮ್ ಮನ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಸರ್, ಏನನ್ನ ಹಾಗೆ ಹೇಳ್ತೀರಿ? ನನ್ನ ಮಗನಿಗೆ ಬದುಕು ಕೊಟ್ಟವರು ನೀವು. ನಿಮ್ಮ ಋಣನ ನಾನು 7 ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಸಾರಿ ಸರ್, ನಿಮ್ಮಗಳು ಅಂತ ಗೊತ್ತಾಗ್ದೆ ನಾನು ಸ್ವಲ್ಪ. ಈಗ ಗೊತ್ತಾಯ್ತಲ್ವಾ? ಐ ಲವ್ ಯು ಅಂತ 3 ವರ್ಡ್ ಹೇಳ್ಬಿಡತ್ತಾನೆ. ಇವಳು ಸ್ವಭಾವನೇ ಹಾಗೆ, ಒಲ್ಟ್ ಮಾತು ಹಠಮಾರಿ, ಆದ್ರೆ ಮನ್ಸ್ ಮಾತ್ರ ಸಾದಾ ಸೀದಾ. ಹಾಗೆ ಅಂತ ಇವಳನ್ನು ಮದುವೆ ಮಾಡ್ಕೊ ಅಂತ ನಾನು ನಿನ್ನ ಬಲವಂತ ಮಾಡಲ್ಲ. ಆದ್ರೆ ನಿನಗಿಷ್ಟವಾಗಿ ಇವಳನ್ನು ಮದುವೆ ಮಾಡ್ಕೋತೀನಿ ಅಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಲೈಫಲ್ಲಿ ಏನು ಇಷ್ಟಪಟ್ಟಿದ್ದೀನೋ ಅದೆಲ್ಲ ಸಿಗೋ ಹಾಗೆ ಮಾಡಿದಿರ. ನೀವು ಇಷ್ಟಪಡ್ತಾರ ಒಂದ್ ಕೆಲಸನ ಮಾಡಲ್ಲ ಅಂತೀನ. ಖಂಡಿತ ಮದುವೆ ಆಗ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅತ್ತೆ. ಸರ್, ಆದ್ರೆ ಒಂದ್ ಕಂಡೀಷನ್ ಸರ್. ಏನು? ಕೈಗೆ ತಗೊಂಡಿರೋ ಕೇಸ್ ಮುಗಿದ್ಮೇಲೆನೆ ನಮ್ಮ ಮದುವೆ ಸರ್. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಕನ್ಸ್ಕೊಳ್ತಾರ. ಮಾರ್ಗ್ರೆಟ್ನ ರೇಪ್ ಮಾಡಿದ್ದು 3 ಜನ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. 4 ಜನ ಅಂತ ನೀನ್ ಹೇಳ್ತಾ ಇದೀಯ.
ಸರ್, ಆದಿ ಜೊತೆ ಇನ್ನೂ 3 ಜನ ಇದ್ದದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದ್ರೆ ರೇಪ್ ಆಗಕ್ ಮುಂಚೆನೆ ನನ್ನ ತಲೆಗೆ ಜೋರಾಗಿ ಪೆಟ್ಬಿದ್ದಿಂದ ನಾನು ಪ್ರಜ್ಞೆ ಕಳ್ಕೊಂಡೆ. ಆದಿ ಜೊತೆ ರೇಪಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವನಿಗೆ ಕ್ಲೋಸ್ ಸರ್ಕಲ್ ಅಲ್ಲಿ ಇರ್ತಾರೆ. ಆ ಸರ್ಕಲ್ ಅನ್ನು ಟ್ರೇಸ್ ಮಾಡಿದ್ರೆ ಅವ್ರು ಖಂಡಿತ ನಮ್ ಕೈ ಸಿಕ್ಕೇ ಸಿಗ್ತಾರೆ. ಆ ತಿರುಪತಿ ತಿಪ್ಪುರ್ಲಾಗ ಹಾಕಿದ್ರು ಈ ಜಾಗಕ್ಕೆ ಮಾತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನ ಹೇಳಿ, ನಾನ್ ಸಪ್ಲೈ ಮಾಡ್ತೀನಿ. ಅವನಿಗೆ ಏನ್ ಮಾಡ್ಬೇಕು ಅಂತ ನಾನ್ ಸ್ಕೆಚ್ ಹಾಕ್ತೀನಿ. ಗೌರಿ, ಗೌರಿ, ಏನು ಅಂದ್ರೆ ಗೌರಿ, ರೀ, ಕೃಷ್ಣ ಒಂಟೆ ಕೃಷ್ಣ ನೀನಾ? ಕರೆಕ್ಟ್ ಮಗ, ಕರೆಕ್ಟ್. ನಾನ್ ಸಾವಗೂ ಪಟಾಕಿ ಹೊಡಿತೀನಿ, ಸಂತೋಷಕ್ಕೂ ಪಟಾಕಿ ಹೊಡಿತೀನಿ. ಸಾವ ಸಂತೋಷನ? ಏನ್ ಹೇಳ್ತಾ ಇದೀಯಾ? ನೀ ನನ್ ಮಾತ್ ಕೇಳಿದ್ರೆ ತವರಿಗೆ ಬಾ ತಂಗಿ ಅಂತ ನಿನ್ ಹೆಂಡತಿನ ಕಿಡ್ನಾಪ್ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಸೀತಾ ಆಂಜನೇಯನ್ ತರ ನೋಡ್ಕೋತೀನಿ. ನೀನ್ ನನ್ ಮಾತ್ ಗೊಬ್ಲಿಲ್ಲ ಅನ್ಕೋ, ನಿನ್ ಹೆಂಡತಿನ ರಂಬೆ ಊರ್ವಸಿ ಮೇನಕೆ ಅಂತ ಏನೇನು ಅನ್ಕೊಂಡ್ಬಿಟ್ಟು ತರಲೆ ನನ್ ಮಗ ಆಗ್ಬಿಡ್ತೀನಿ. ಆಮೇಲೆ CBI ಶಿವನು ಅಲ್ಲ, ಕಮಿಷನರ್ ನರಸಿಂಹನೂ ಅಲ್ಲ, ಗೂಂಡಾ ಪೊಲೀಸು ಅಲ್ಲ, ಯಾರೇ ಬಂದು ಪೊಲೀಸ್ ಬೇಟೆ ಆಡಿದ್ರು ನಿನ್ ಹೆಂಡತಿ ನಿನಗ್ ಸಿಗಕ್ಕಿಲ್ಲ. ಬೇಡ ಬೇಡ, ಈಗ ನಾನೇನ್ ಮಾಡ್ಬೇಕು ಹೇಳು? ಆ ನಿಮ್ ತಿರುಪ್ತಿ ಆ ನನ್ ಮಗ ನಿಖಿಲ್ ಎತ್ತಾಕೊಂಡು ಹೋಗ್ಬಿಟ್ಟು ಅಂಡರ್ ಮಾಡ್ಬಿಟ್ಟವನೆ. ಅವನ ಕರ್ಕೊಂಬಂದು ಬಿಟ್ಬಿಟ್ಟು ಆಮೇಲೆ ನಿನ್ ಹೆಂಡತಿನ ಕರ್ಕೊಂಡು ಬಾರೇ ಹೋಗೋಣ ಅಂತ ಹಾಡು ಹೇಳ್ಕೊಂಡು ಹೊಂಟ್ಬಿಡು. ಇಲ್ಲ ಅಂದ್ರೆ ಆಚೆಗಡೆ ಪಟಾಕಿ ಹಚ್ಚಂಗೆ ಇವಳ ಮೇಲೂ ಹಚ್ಬೇಕಾಯ್ತದೆ. ಬೇಡ, ನನ್ನ ಹೆಂಡತಿಗೆ ಏನು ಮಾಡ್ಬೇಡ. ನಿಖಿಲ್ನ ಕರ್ಕೊಂಬಂದು ನಾನ್ ನಿನ್ಗೆ ಒಪ್ಪಿಸ್ತೀನಿ. ಏನಾಯ್ತು? ಯಾಕೋ ನಿನ್ನಳೆ ಏನಾಯ್ತು ಹೇಳು? ನೀನೇ ಫಾಸ್ಟ್ ಅಂದ್ರೆ ಅವನು ಸೂಪರ್ ಫಾಸ್ಟ್ ಅಣ್ಣ. ಅವನು ಯಾರು? ಆ ಕಾನ್ಸ್ಟೇಬಲ್ ಅಣ್ಣ. ಅಬಾ ಅಬಾ, ಏನ ನೀನ್ ಅವಳಿ ಎತ್ತಾಕೊಂಬಂದು ನೆಂಟಿನ ಉಳಿಸ್ಕೊಂಡ್ರೆ ಕತ್ತರಿಸ್ಕೊಂಬಂದು ಪ್ರಮೋಷನ್ ತಗೊಂಡ್ಬಿಟ್ಟಲ್ಲ. ಬರಲ್ಲ ಅಂತ ಎಗರಾಡ್ದ, ಅದಕ್ಕೆ ಹೀಗ್ ಮಾಡ್ದೆ. ನನ್ನ ಹೆಂಡತಿಯಲ್ಲಿ ಟೆನ್ಷನ್ ಆಗ್ಬೇಡ. ನಿನ್ ಹೆಂಡತಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಲೋ, ಇವ್ನ್ ಕಲಾಕಾರ ಅಲ್ಲ ಕಣ್ರು, ಅರ್ಧ ಬರ್ಧ ಮಾಡ್ಬಿಟ್ಟವನೆ. ಎತ್ರಿ ತಿರುಪತಿ 20 ಜನ 20 ಲಾಂಗು. ಇವತ್ತು ನಿನಗೆ ಸಾಂಗು ನುಗ್ಗಿ. ನಾನ್ ಕಾಕಿ ಹಾಕಿದ್ರೆ ಮಾತ್ರ ಕ್ಲಾಸ್, ಬಿಚ್ಚಿದ್ರೆ ಮಾಸ್. ಗೌರಿ, ಗೌರಿ,